ವೀಕ್ಷಕರೇ, ನಾವುಗಳು ಸೀರಿಯಲ್ ಕಿಲ್ಲರ್ಗಳ ಸ್ಟೋರಿನ ಮೀಡಿಯಾದಲ್ಲಿ, ಸಿನಿಮಾಗಳಲ್ಲಿ, ವೆಬ್ ಸೀರೀಸ್ಗಳಲ್ಲಿ ನೋಡಿರ್ತೀವಿ. ಈ ಸ್ಟೋರಿ ಕೂಡ ಅಂಥದ್ದೇ ಒಬ್ಬ ಖತರ್ನಾಕ್ ಸೀರಿಯಲ್ ಕಿಲ್ಲರ್ನ ಬಗ್ಗೆ. ಈತ ಮಾಡಿರೋದು ಬರೋಬ್ಬರಿ 18 ಕೊಲೆಗಳು. ಎಲ್ಲವೂ ಮಹಿಳೆಯರೇ. ಈತನಿಗೆ ಜೈಲ್ಗೆ ಹೋಗೋದು, ಪೊಲೀಸರಿಂದ ಹೇಗೆ ತಪ್ಪಿಸಿಕೊಳ್ಳೋದು, ಕಾನೂನು ಮತ್ತು ನ್ಯಾಯಾಂಗಕ್ಕೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸೋದು ಎಲ್ಲವೂ ಬಹಳನೇ ಚೆನ್ನಾಗಿ ಗೊತ್ತು. ಪ್ರಸ್ತುತ ಈತ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಜೈಲಿನಲ್ಲೇನೋ ಇದ್ದಾನೆ. ಆದ್ರೆ ಇದರಲ್ಲಿ ಆಶ್ಚರ್ಯ ಹಾಗೂ ಶಾಕಿಂಗ್ ಆಗೋ ವಿಷಯ ಅಂದ್ರೆ ಈತನಿಗೆ ಇದಕ್ಕೂ ಮೊದಲು 2 ಬಾರಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು. ಆದ್ರೆ ಕೋರ್ಟ್, ಲಾ, ಪೊಲೀಸ್ ಎಲ್ರಿಂದಲೂ ಎಸ್ಕೇಪ್ ಆಗಿ ಹೊರಗಡೆ ಬಂದು ಆರಾಮಾಗಿ ಕೊಲೆ ಮಾಡ್ಕೊಂಡು ಓಡಾಡ್ತಿದ್ದ. ಹಾಗಾಗಿ ಈ ಸರ್ತಿನೂ ಏನು ಗ್ಯಾರಂಟಿ ಇಲ್ಲ ಆತ ಬೇರೇನೋ ಪ್ಲಾನ್ ಮಾಡಿ ಎಸ್ಕೇಪ್ ಆಗಲ್ಲ ಅಂತ. ಹಂಗೇನಾದ್ರೂ ಈತ ಹೊರ ಬಂದ್ರೆ ಈಗ್ಲೇ ಆಗಿರೋ 18 ಮರ್ಡರ್ಗಳ ಪಟ್ಟಿಗೆ ಇನ್ನೆಷ್ಟು ಅಮಾಯಕರು ಬಲಿಯಾಗ್ತಾರೋ ಗೊತ್ತಿಲ್ಲ. ಬನ್ನಿ ಹಾಗಿದ್ರೆ ತಡ ಮಾಡದೆ ಸ್ಟೋರಿನ ಶುರು ಮಾಡೋಣ. ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ಕತೆ ಶುರುವಾಗೋದು ಪಕ್ಕದ ತೆಲಂಗಾಣ ರಾಜ್ಯದ ಹೈದರಾಬಾದ್ನಿಂದ. ಅಂದು ಡಿಸೆಂಬರ್ನ ತಿಂಗಳು, ವರ್ಷ 2003. ಅಲ್ಲಿಯ ಒಂದು ಲೋಕಲ್ ಬಾರ್ನಲ್ಲಿ ಮೈನಾ ರಾಮುಲು ಎಂಬ ವ್ಯಕ್ತಿ ಮದ್ಯಪಾನ ಮಾಡಿಕೊಂಡು ಕುತ್ಕೊಂಡಿದ್ದ. ಅದೊಂದು ಲೋಕಲ್ ಬಡ್ಜೆಟೆಡ್ ಬಾರ್. ಅಲ್ಲಿಗೆ ಬರೋರು ಸಾಮಾನ್ಯವಾಗಿ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಕ್ಲಾಸ್ ಜನಗಳೇ. ಮೈನಾ ರಾಮುಲನ ದೃಷ್ಟಿ ಆತನ ಪಕ್ಕದ ಟೇಬಲ್ ನಲ್ಲಿ ಕೂತ್ಕೊಂಡು ಎಣ್ಣೆ ಕುಡಿತಿದ್ದ ಒಬ್ಬ ಮಹಿಳೆಯ ಮೇಲೆ ಬೀಳುತ್ತೆ. ನಂತರ ರಾಮುಲು ಕೂಡ ಆಕೆಯೊಂದಿಗೆ ಜಾಯಿನ್ ಆಗ್ತಾನೆ. ಇಬ್ರು ಒಟ್ಟಿಗೆ ಕುಡಿತಾರೆ, ಸ್ನೇಹಿತರಾಗ್ತಾರೆ. ಹೀಗೆ ಇಬ್ಬರು ಕಂಠಪೂರ್ತಿ ಕುಡಿದ ನಂತರ ರಾಮುಲು ಆಕೆನ ಜುಬ್ಲಿ ಹಿಲ್ಸ್ ಎಂಬ ಪ್ರದೇಶದಲ್ಲಿ ಇದ್ದ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ನಂತರ ಆಕೆಯ ಸೀರೆಯ ಸೆರಗಿನಿಂದ ಕುತ್ತಿಗೆ ಬಿಗಿಗೊಳಿಸಿ ಕೊಲೆ ಮಾಡ್ತಾನೆ. ಮುಖವನ್ನ ಪಕ್ಕದಲ್ಲಿದ್ದ ಒಂದು ಕಲ್ಲು ತಗೊಂಡು ವಿಕೃತಗೊಳಿಸ್ತಾನೆ. ನಂತರ ಆತನ ಕೈಲಿದ್ದ ಮದ್ಯಪಾನವನ್ನ ಆಕೆಯ ಮುಖಕ್ಕೆ ಹಾಕಿ ಬೆಂಕಿ ಕೊಡ್ತಾನೆ. ನಂತರ ಅಲ್ಲಿಂದ ಎಸ್ಕೇಪ್. ಹೋಗೋಕ್ಕೂ ಮುಂಚೆ ಆಕೆ ಹಾಕೊಂಡಿದ್ದ ಒಡವೆ ಹಾಗೂ ಆಕೆಯ ಬಳಿ ಇದ್ದ ದುಡ್ಡನ್ನ ತಗೊಂಡು ಹೋಗ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪೊಲೀಸರಿಗೆ ಈ ವಿಷಯ ಗೊತ್ತಾಗಿ ಸ್ಪಾಟ್ಗೆ ಬಂದು ನೋಡಿದಾಗ ಅವರಿಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಇದೇ ರೀತಿ ಸೇಮ್ ಪ್ಯಾಟರ್ನ್ ನಲ್ಲಿ 10 ದಿನಗಳ ಮುಂಚೆ ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಒಂದು ಹೆಣ್ಣಿನ ಶವ ಪತ್ತೆಯಾಗಿತ್ತು. 2 ಶವಗಳ ವಯಸ್ಸು ಸುಮಾರು 30 ರಿಂದ 40 ವರ್ಷಗಳಿರಬಹುದು. ಈಗ ಪೊಲೀಸರು ಆ 2 ಶವಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಪ್ಯಾರಲಲ್ ಆಗಿ ಚೆಕ್ ಮಾಡ್ತಾರೆ. ಆಗ ಇಬ್ಬರು ಕೊಲೆ ಆಗಿರೋ ರೀತಿ ಹಾಗೆ ಕೊಲೆ ಆಗೋಕೆ ಮುಂಚೆ ಅವರುಗಳು ಮದ್ಯಪಾನ ಸೇವನೆ ಮಾಡಿರೋ ಬಗ್ಗೆ ಗೊತ್ತಾಗುತ್ತೆ. ಪೊಲೀಸರಿಗೆ ಈಗ ಗೊತ್ತಾಗುತ್ತೆ ಹೈದರಾಬಾದ್ ನಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಓಡಾಡ್ತಿದ್ದಾನೆ ಅಂತ. ಆತ ಮಧ್ಯ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿದ್ದಾನೆ. ಅದರಲ್ಲೂ ಮದ್ಯಪಾನ ಮಾಡುವಂತಹ ಹೆಣ್ಣು ಮಕ್ಕಳನ್ನೇ ಅನ್ನೋದು ಸ್ಪಷ್ಟವಾಗಿತ್ತು. ಆದ್ರೆ ಇಲ್ಲಿ ಪೊಲೀಸರು ಮಾಡೋ ನಿರ್ಲಕ್ಷ್ಯ. 2003ಕ್ಕೂ ಮೊದಲು ಆಗಿದ್ದ ಕೊಲೆಗಳು, ನಂತರ ಆಗೋ ಕೊಲೆಗಳಿಗೂ ಪೊಲೀಸರೇ ಡೈರೆಕ್ಟ್ ಆಗಿ ಕಾರಣಕರ್ತರಾಗ್ತಾರೆ. ಯಾಕೆಂದ್ರೆ ರಾಮುಲು ಟಾರ್ಗೆಟ್ ಮಾಡ್ತಿದ್ದದ್ದು ಬಡ ಮನೆಯ ಹೆಣ್ಣು ಮಕ್ಕಳನ್ನ. ಯಾರ ವಯಸ್ಸು 30 ರಿಂದ 45 ವರ್ಷಗಳಾಗಿರುತ್ತೋ, ಜೀವನದಲ್ಲಿ ಒಂಟಿಯಾಗಿರುತ್ತಾರೋ ಅವರನ್ನ. ಗೊತ್ತಿಲ್ಲ ಪೊಲೀಸರು ಯಾಕೆ ಕೆಲವೊಮ್ಮೆ ಈ ತರಹದ ಕೇಸ್ಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂತ. ಎಲ್ಲ ಕೇಸ್ಗಳನ್ನು ಈಕ್ವಲ್ ಆಗಿ ಯಾಕೆ ಟ್ರೀಟ್ ಮಾಡಲ್ಲ ಅಂತ. ಬಿಡಿ ಹೋಗ್ಲಿ, ಸ್ಟೋರಿನ ಮುಂದುವರಿಸೋಣ. 2003ರಿಂದ ಶುರುವಾದ ಈ ಕೊಲೆಗಳ ಸರಮಾಲೆ 2009ರವರೆಗೆ ಕಂಟಿನ್ಯೂ ಆಗುತ್ತೆ. ಈ ಟೈಮ್ನಲ್ಲಿ ರಾಮುಲು ಮಾಡಿದ್ದು ಬರೋಬ್ಬರಿ 9 ಕೊಲೆಗಳನ್ನ. ನಿಜವಾಗ್ಲೂ ಅಲ್ಲಿಯವರೆಗೂ ಪೊಲೀಸರು ಏನ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ನಂತರ 2009ರಲ್ಲಿ ಹೈದರಾಬಾದ್ನ ನರ್ಸಂಗಿ ಹಾಗೂ ಕೋಟಕ್ಪಲ್ಲಿ ಎಂಬ ಸ್ಥಳದಲ್ಲಿ 2 ಮರ್ಡರ್ ಆಗುತ್ತೆ. ಇದರಲ್ಲಿ ಒಂದು ಫ್ಯಾಮಿಲಿಯವರು ಪೊಲೀಸರ ಮೇಲೆ ಪ್ರೆಷರ್ ಹಾಕೋಕೆ ಶುರು ಮಾಡ್ತಾರೆ. ಈಗ ಪೊಲೀಸರು ಈ ಕೇಸ್ನಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾರೆ. ಪ್ರತಿ ಕ್ರೈಮ್ ಮಾಡುವಾಗ್ಲೂ ರಾಮುಲು ಬಹಳಷ್ಟು ಎವಿಡೆನ್ಸ್ ನ ಕ್ರೈಮ್ ಸ್ಪಾಟ್ ನಲ್ಲಿ ಬಿಟ್ಟಿರ್ತಿದ್ದ. ಆದ್ರೆ ಪೊಲೀಸರು ಅದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಅನಾಥ ಹೆಣ ಅಂತ ಸುಮ್ಮನಾಗ್ತಿದ್ರು. 2009ರಲ್ಲಿ ಹಾಗೂ ಹೀಗೂ ರಾಮುಲನ ಫಸ್ಟ್ ಟೈಮ್ ಅರೆಸ್ಟ್ ಮಾಡ್ತಾರೆ. ಆತನ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಫೆಬ್ರವರಿ 2011ಕ್ಕೆ ಮೈನಾ ರಾಮುಲುಗೆ ಹೈದರಾಬಾದ್ ಸೆಷನ್ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ. ಇದರ ಜೊತೆಗೆ ಆತನಿಗೆ ಫೈನ್ ಕೂಡ ಹಾಕಲಾಗುತ್ತೆ. ವೀಕ್ಷಕರೇ, ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಆತನಿಗೆ ಹಾಕಿದ್ದು 500 ರೂಪಾಯಿ ದಂಡ. 9 ಕೊಲೆಗಳು, ದಂಡ 500 ರೂಪಾಯಿ. ಕೆಲವೊಮ್ಮೆ ಕೋರ್ಟ್ಗಳ ತೀರ್ಪನ್ನು ಅರಗಿಸಿಕೊಳ್ಳೋದು ಕಷ್ಟವಾಗುತ್ತೆ. ಎಕ್ಸಾಂಪಲ್ಗೆ ಇತ್ತೀಚಿನ ಪಾರ್ಶ್ ಕಾರ್ ಆಕ್ಸಿಡೆಂಟ್ ಕೇಸ್. ಆರೋಪಿಗೆ ಎಸ್ಸೆ ಬರೆಯೋಕೆ ಹೇಳಿ ತೀರ್ಪು ಪ್ರಕಟಿಸಲಾಗಿತ್ತು. 2 ಜೀವಗಳ ಬೆಲೆ 1 ಎಸ್ಸೆ. ಸರಿ, ನಾವು ಈ ಕೇಸ್ಗೆ ಬರೋಣ. ಕೋರ್ಟ್ ಏನೋ ರಾಮುಲುಗೆ ಜೀವಾವಧಿ ಶಿಕ್ಷೆ 500 ರೂಪಾಯಿ ದಂಡ ವಿಧಿಸ್ತು. ಇಲ್ಲಿಂದ ರಾಮುಲು ಪರ್ಮನೆಂಟ್ ಆಗಿ ಜೈಲಿನಲ್ಲೇ ಇರಬೇಕಾಗಿತ್ತು. ಆದ್ರೆ ಅದು ಹಾಗೆ ಆಗ್ಲಿಲ್ವೇ? ರಾಮುಲು ಬಹಳನೇ ಬುದ್ಧಿವಂತ. ಆತನ ಬುದ್ಧಿವಂತಿಕೆಯ ಬಗ್ಗೆ ತಿಳಿಯೋಕು ಮುಂಚೆ ಸಣ್ಣದಾಗಿ ರಾಮುಲು ಯಾರು ಅಂತ ತಿಳಿಯೋಣ. ರಾಮುಲು ಸಣ್ಣವನಾಗಿದ್ದಾಗಿಂದಲೂ ಒಂಟಿಯಾಗಿ ಇರೋಕೆ ಇಷ್ಟಪಡ್ತಿದ್ದ. ಆತ ಯಾವಾಗ 21 ವರ್ಷಕ್ಕೆ ಬರ್ತಾನೋ
ಆಗ ಮನೆಯವರೆಲ್ಲ ಸೇರಿ ಆತನಿಗೆ ಮದುವೆ ಮಾಡೋ ತೀರ್ಮಾನ ಮಾಡ್ತಾರೆ. ಆತನು ಸರಿ ಅಂತ ಆ ಮದುವೆಗೆ ಒಪ್ಕೋತಾನೆ. ಅದೊಂದು ಅರೇಂಜ್ ಮ್ಯಾರೇಜ್. ಮದುವೆ ಆದ ಕೆಲವೇ ದಿನಗಳಲ್ಲಿ ಆತನ ಪತ್ನಿ ಬೇರೊಬ್ಬ ಗಂಡಸಿನೊಂದಿಗೆ ಓಡಿ ಹೋಗ್ತಾಳೆ. ಇದು ರಾಮುಲು ಲೈಫ್ ನಲ್ಲಿ ಬಹಳನೇ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಅಲ್ಲಿಂದ ಆತ ಗಂಡನೊಂದಿಗೆ ಯಾರು ಸಂಸಾರ ಮಾಡೋದಿಲ್ಲ, ಒಂಟಿಯಾಗಿ ಇರೋ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋಕೆ ಶುರು ಮಾಡ್ತಾನೆ. ಆತನ ಮೊದಲ ಕೊಲೆ ಆತನ ಪತ್ನಿ. ಆಕೆಯನ್ನ ಕಂಡು ಹಿಡಿದು ನಿರ್ಜನ ಜಾಗದಲ್ಲಿ ಕೊಲೆ ಮಾಡಿರ್ತಾನೆ. ಇಲ್ಲಿಂದ ರಾಮುಲಿಗೆ ಅದೊಂದು ಹವ್ಯಾಸವಾಗಿ ಬೆಳೆಯೋಕೆ ಶುರುವಾಗುತ್ತೆ. ಆತ ಕಂಪ್ಲೀಟ್ ಆಗಿ ಒಬ್ಬ ಸೈಕೋಪಾತ್ ಆಗಿ ಕನ್ವರ್ಟ್ ಆಗಿದ್ದ. ಈಗ ಮತ್ತೆ ಸ್ಟೋರಿಗೆ ಬರೋಣ. ರಾಮುಲಿಗೆ ಜೀವಾವಧಿ ಶಿಕ್ಷೆ ಆದಮೇಲೆ ಕೆಲವು ತಿಂಗಳು ಜೈಲಿನಲ್ಲಿ ಸುಮ್ಮನಿದ್ದ ರಾಮುಲು ತಾನೊಬ್ಬ ಮೆಂಟಲ್ ಪೇಷಂಟ್ ಅನ್ನೋ ರೀತಿ ನಾಟಕವಾಡೋಕೆ ಶುರು ಮಾಡ್ತಾನೆ. ಜೈಲಿನಲ್ಲಿ ಸಿಕ್ಕವರನ್ನ ಹೊಡೆಯೋದು, ಕಚ್ಚೋದು ಮಾಡೋಕೆ ಶುರು ಮಾಡ್ಕೊಂಡಿದ್ದ. ಹಾಗಾಗಿ ಆತನನ್ನ ಮೆಂಟಲ್ ವೆಲ್ನೆಸ್ ಕೇರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಆದ ರಾಮುಲು ಕೆಲವೇ ದಿನಗಳಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆತ ಪರಾರಿ ಆಗೋವಾಗ ಆತ ಒಬ್ಬನೇ ಹೋಗ್ಲಿಲ್ಲ, ಜೊತೆಗೆ 5 ಜನ ಸಹ ಕೈದಿಗಳನ್ನ ಅಲ್ಲಿಂದ ಎಸ್ಕೇಪ್ ಮಾಡಿಸಿರ್ತಾನೆ. ಇಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯವೋ ಪೊಲೀಸರ ನಿರ್ಲಕ್ಷ್ಯವೋ ಗೊತ್ತಿಲ್ಲ, ಆದ್ರೆ ರಾಮುಲು ಮಾತ್ರ ಎಸ್ಕೇಪ್ ಆಗಿದ್ದ. ಇದಾದ ನಂತರ 2011ರಿಂದ 13ರವರೆಗೆ ಆತ 5 ಕೊಲೆಗಳನ್ನ ಮಾಡ್ತಾನೆ. ಮೇ 2013ಕ್ಕೆ ಯಾರೋ ಇನ್ಫಾರ್ಮೇಶನ್ ಕೊಟ್ಟು ಪೊಲೀಸರು ಆತನನ್ನ ಅರೆಸ್ಟ್ ಮಾಡ್ತಾರೆ. ವೀಕ್ಷಕರೇ, ನೀವು ಅನ್ಕೋಬಹುದು ಕೊನೆಗೂ ಸಿಕ್ಕಿಬಿದ್ನಲ್ಲ, ಸರಿಯಾಗಿ ಶಿಕ್ಷೆ ಆಗುತ್ತೆ, ಜೈಲಲ್ಲೇ ಕುಳಿತಾನೆ ಅಂತೆಲ್ಲ. ಆದ್ರೆ ಆತನ ಅದೃಷ್ಟವೋ ನಸೀಬೋ ಏನೋ ಗೊತ್ತಿಲ್ಲ. ಎಸ್ಕೇಪ್ ಆಗಿ ಸಿಕ್ಕಿ ಹಾಕಿಕೊಳ್ಳೋವರೆಗೂ ಆತ ಮಾಡಿದ 5 ಕೊಲೆಗಳಿಗೆ ವರ್ಷಕ್ಕೊಂದರಂತೆ ರಾಮುಲಿಗೆ 5 ವರ್ಷ ಶಿಕ್ಷೆ ಆಗತ್ತೆ. 2009ಕ್ಕೂ ಮೊದಲು 9 ಕೊಲೆ, 2011ರಿಂದ 2013ರ ಒಳಗೆ 5 ಕೊಲೆ, ಟೋಟಲಿ 14 ಕೊಲೆಗಳನ್ನು ಮಾಡಿ 5 ವರ್ಷ ಶಿಕ್ಷೆ ಆಗತ್ತೆ. ವೀಕ್ಷಕರೇ, ನಮ್ಮ ದೇಶದ ಕಾನೂನಿಗೆ ಏನ್ ಹೇಳೋದು? ಕೆಲವೊಂದು ಕೇಸ್ಗಳಲ್ಲಂತೂ ಅಪರಾಧಿಗೆ ಸಿಗಬೇಕಾದ ಶಿಕ್ಷೆ ಸರಿಯಾಗಿ ಸಿಗೋದೇ ಇಲ್ಲ. ಸಮ್ಟೈಮ್ ನಿರಪರಾಧಿಗೂ ಶಿಕ್ಷೆ ಆಗಿದ್ದು ಉಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ನಂತರ ರಾಮುಲು 2018ರಲ್ಲಿ ಹೈದರಾಬಾದ್ ಹೈಕೋರ್ಟ್ಗೆ ಬೇಲ್ಗಾಗಿ ಅಪ್ಲೈ ಮಾಡ್ತಾನೆ. ಕೋರ್ಟ್ ಕೂಡ ಆತನ ಶಿಕ್ಷೆಯ ಅವಧಿ ಇನ್ನೂ ಮುಗಿಯದಿದ್ರೂ ಆತನಿಗೆ ಕೇಸ್ನಿಂದ ರಿಲೀಸ್ ಮಾಡುತ್ತೆ. ಇಲ್ಲಿಂದ ಹೊರಬಂದ ರಾಮುಲು ಅಂದ್ರೆ 2018ಕ್ಕೆ ಹೊರಬಂದು 2019ರಲ್ಲಿ 2 ಕೊಲೆಗಳನ್ನು ಮಾಡ್ತಾನೆ. ಆತನ ಕೊಲೆಯ ಪ್ಯಾಟರ್ನ್ ಸೇಮ್, ಅಂದ್ರೆ 35ರಿಂದ 45 ವಯಸ್ಸಿನ ಮಹಿಳೆಯರನ್ನ ಟಾರ್ಗೆಟ್ ಮಾಡೋದು, ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಉಸಿರುಗಟ್ಟಿಸಿ ಕೊಲೆ ಮಾಡೋದು, ನಂತರ ಮುಖವನ್ನ ಕಲ್ಲಿನಿಂದ ಚಚ್ಚೋದು, ಮುಖಕ್ಕೆ ಬೆಂಕಿ ಹಚ್ಚೋದು. 2019ರಲ್ಲಿ ಮಾಡಿದ 2 ಕೊಲೆಗಳಿಗೆ ಮತ್ತೆ ಅರೆಸ್ಟ್ ಆಗ್ತಾನೆ. ಆದ್ರೆ ಪೊಲೀಸರ ವೈಫಲ್ಯ ಎಷ್ಟರ ಮಟ್ಟಿಗಿತ್ತಂದ್ರೆ ಆತನ ವಿರುದ್ಧ ಒಂದೇ ಒಂದು ಸಾಕ್ಷಿಯನ್ನು ಕಲೆ ಹಾಕಲಾಗಲಿಲ್ಲ ಪೊಲೀಸರ ಕೈಲಿ. ಈಗ ಮತ್ತೆ 2019ರಲ್ಲಿ ಪೊಲೀಸರಿಂದ ರಿಲೀಸ್ ಆದ ರಾಮುಲು ಇಲ್ಲಿಯವರೆಗೆ 16 ಕೊಲೆಗಳನ್ನ ಮಾಡಿ ಆರಾಮಾಗಿ ಹೊರಗಡೆ ಸುತ್ತಾಡ್ತಿದ್ದ. ನಂತರ 2020ರಲ್ಲಿ ಮತ್ತೆ 2 ಕೊಲೆಗಳನ್ನ ಮಾಡ್ತಾನೆ. ಡಿಸೆಂಬರ್ 10, 2020ಕ್ಕೆ ಆತ ಮಾಡಿದ ಕೊನೆಯ ಕೊಲೆಯಲ್ಲಿ ಪೊಲೀಸರಿಗೆ ಸಿಸಿಟಿವಿ ಎವಿಡೆನ್ಸಸ್ಗಳು ಸಿಗುತ್ತೆ. ಈ ಬಾರಿ ಪೊಲೀಸರು ಆತನನ್ನ ವಿತ್ ಎವಿಡೆನ್ಸಸ್ ಅರೆಸ್ಟ್ ಮಾಡ್ತಾರೆ. ಇಲ್ಲಿಯವರೆಗೆ 18 ಕೊಲೆಗಳನ್ನ ಮಾಡಿ ಯಾವುದೇ ಸಾಕ್ಷಿಗಳಿಲ್ಲದೆ ಓಡಾಡ್ತಿದ್ದ ರಾಮುಲು ವಿರುದ್ಧ ಫೈನಲಿ ಎವಿಡೆನ್ಸಸ್ಗಳು ಸಿಗ್ತವೆ. 2021ಕ್ಕೆ ಆತನನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ. ಈ ಬಾರಿ ಮತ್ತೆ ಕೋರ್ಟ್ ಆತನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟು ಕಳೆದ 3 ವರ್ಷಗಳಿಂದ ಜೈಲ್ನಲ್ಲೇ ಇದ್ದಾನೆ. ಎಲ್ಲಿಯವರೆಗೆ ಅನ್ನೋದು ಗೊತ್ತಿಲ್ಲ. ವೀಕ್ಷಕರೇ, ಜಾಗರೂಕರಾಗಿರೋದು ಬಹಳನೇ ಅವಶ್ಯಕ. ಅದರಲ್ಲೂ ಈಗಿನ ಕಾಲಘಟ್ಟದಲ್ಲಿ ಯಾರನ್ನೂ ಸುಲಭವಾಗಿ ನಂಬಬೇಡಿ. ನಿಮ್ಮ ಹುಷಾರಲ್ಲಿ ನೀವಿರಿ. ಬಿ ಹ್ಯಾಪಿ, ಸ್ಟೇ ಸೇಫ್ ಅಂತ ಹೇಳ್ತಾ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡೋಣ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ.